ಟೈಗರ್ ಜಿಂದಾ ಕಿಂಗ್ ಇಸ್ ಅಲೈವ್. ನೋಡಿ, ನಮ್ಮ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ. ಯಾವುದು ನಮ್ಮ ಮುಂದೆ ಇಲ್ಲ ಪ್ರಸ್ತುತ. ನೋಡಿ, ನಮ್ಮ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ. ಸಿದ್ದರಾಮಯ್ಯ ಇಸ್ ಅವರ್ ಲೀಡರ್. ಸಿದ್ದರಾಮಯ್ಯನವರು ತೀರ್ಮಾನ ಮಾಡ್ತಾರೆ ಮುಂದೆ ಯಾರು ನಾಯಕತ್ವ ತಗೋಬೇಕು ಅಂತ ಹೇಳ್ಬಿಟ್ಟು. ನಮ್ಮ ಹೈಕಮಾಂಡ್, ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಇದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಈ ವರ್ಗಗಳನ್ನು ಮುಂದೆ ತಗೊಂಡು ಹೋಗೋದು ಯಾರು ಅಂತ ಹೇಳಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ವಿಶೇಷವಾಗಿ ಸಿದ್ದರಾಮಯ್ಯನವರೇ ಅದನ್ನ ಹೇಳ್ಬೇಕಾಗ್ತದೆ. ಆದ್ದರಿಂದ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಅವ್ರು ಹೇಳ್ಬೋದು, ನಾನು ನನ್ನ ಅಭಿಪ್ರಾಯ ಹೇಳ್ಬೋದು. ಆದರೆ ನಮ್ಮೆಲ್ಲರ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ, ಹೈಕಮಾಂಡ್ ಇದೆ. ಹೈಕಮಾಂಡ್ ನಿರ್ಧಾರ ಏನು ಮಾಡ್ತದೋ ಅವ್ರನ್ನ ನಾವು ನಾಯಕರು ಅಂತ ಒಪ್ಕೊತೀವಿ ಅಷ್ಟೇ. 100% ಟೈಗರ್ ಜಿಂದಾ ಕಿಂಗ್ ಇಸ್ ಅಲೈವ್. ಅದು ಪ್ರಜಾಪ್ರಭುತ್ವ ಭಾಷೆಯಲ್ಲಿ ಹೇಳೋಂಗಿಲ್ಲ ಅದು. ಆದರೆ ನಮ್ಮ ಲೀಡ್ರ್ ಇದ್ದಾರೆ, ನಮ್ಮ ಲೀಡ್ರು ಡಿಸೈಡ್ ಮಾಡ್ತಾರೆ ಯಾರು ಅಂತ. ಹೈಕಮಾಂಡ್ ಇದೆ, ಅವ್ರು ಡಿಸೈಡ್ ಮಾಡ್ತಾರೆ. ಸರ್, ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೇವಲ ವೈಯಕ್ತಿಕನ ಅಥವಾ ಶಾಸಕರ ಅಭಿಪ್ರಾಯನೂ ಅದೇ ರೀತಿ ಇದೆಯಾ? ನೋಡಿ, ಅವರವ್ರಿಗೆ ಅವರ ಅಭಿಪ್ರಾಯ ಹೇಳುವಂಥ ಸ್ವತಂತ್ರ ಇದೆ. ಅದೇ ಪ್ರಕಾರ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಬಟ್ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ಹೇಳ್ತೀನಿ. ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಕೇಳ್ತಾರೆ, ನಾವು ಕೇಳ್ತೀವಿ. ಸರ್, ಜನವರಿ 5, 6ನೇ ತಾರೀಕಿನಂದು ಅರಸು ಅವರ ರೆಕಾರ್ಡನ್ನು ಸಿದ್ದರಾಮಯ್ಯವರು ಬ್ರೇಕ್ ಮಾಡ್ತಾರೆ. ಅವರ ದಾಖಲೆ ಈಗ ಹೊಸದಾಗಿ ರೆಕಾರ್ಡ್ ಸಿದ್ದರಾಮಯ್ಯವರು ಹೆಸರು ಬರುತ್ತೆ. ಅದಾದ ಬಳಿಕ ಬೇರೆಯವರು ಆಗ್ತಾರೆ. ನೋಡ್ರಿ, ಇದು ನಿಮ್ಮದು ಮಾಧ್ಯಮದ ಸೃಷ್ಟಿ. ಅರಸುವರ್ದು ರೆಕಾರ್ಡ್ ಮುರಿತಾರೆ, ನಿಜಲಿಂಗಪ್ಪ ಸಾಹೇಬರು ರೆಕಾರ್ಡ್ ಮುರಿದಾಕಿದ್ದಾರೆ. ಅದೆಲ್ಲ ನೀವು ನಿಮ್ಮ ಊಹಾಪೋಹಗಳಿಗೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಯಾವಾಗ ತನಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರಬೇಕು ಅಂತ ಹೇಳಿ ಹೈಕಮಾಂಡ್ ತೀರ್ಮಾನ ಮಾಡ್ತಿದ್ದಾರೆ. ಅದನ್ನು ಹೈಕಮಾಂಡ್ ಡಿಸೈಡ್.